ಹಲೋ ನಮಸ್ಕಾರ ಆ್ಯಂಡ್ ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಇವತ್ತು ನಮ್ದು ಬೆಂಗಳೂರಿದು ಫಸ್ಟ್ ಡೇ ಅಂದ್ರೆ ನಿನ್ನೆ ಆ್ಯಕ್ಚುಲಿ ನಾವು ಮಧ್ಯಾಹ್ನ ಮುಟ್ಟಿದ್ದು, ಬಟ್ ದೆನ್ ಅದೇ ಫುಲ್ ಸುಸ್ತೆಲ್ಲ ಆಗಿತ್ತಲ್ಲ. ಅದಾದ್ಮೇಲೆ ಇವತ್ತು ನಮ್ದು ಫಸ್ಟ್ ಡೇ ಆದ್ಮೇಲೆ ನಮ್ಮ ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಈಗ 9:45 ಅಥವಾ 1 ಗಂಟೆ ಎಂಥದ್ದು ಇನ್ನೂ ಬ್ರೇಕ್ಫಾಸ್ಟ್ ಮಾಡಲಿ. ಮನೆಗೆ ಬದಿಗಾರು ಅಮ್ಮ ಅಥವಾ ಹೆಂಡತಿ ಅಥವಾ ಏನಾರು ಒಂದು ಮಾಡಿ ಕೊಡ್ತಿದ್ದೀರಿ, ನಾನು ಮಾಡ್ತಿದ್ದೆ ಹಾಗಲ್ಲ, ಬಟ್ ಸ್ಟಿಲ್ ಎಂಥಾರು ಒಂದು ಸಿಗ್ತಿದ್ದಿತ್ತು. ಇಲ್ಲೂ ಬ್ರೆಡ್ ಇತ್ತು, ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಊರಿಂದ ಬಂದಿರಲ್ಲ, ಅವ್ರಿಗೊಂದು ಇಲ್ಲಿ ಕೆಲವು ಬ್ರೇಕ್ಫಾಸ್ಟ್ ಸೆಂಟರ್ಸ್ ಎಲ್ಲ ಇತ್ತು, ಅಲ್ಲಿಗೆಲ್ಲ ಹೋಗಿ ಅಲ್ಲಿ ಜಾಸ್ತಿ ದೂರ ಅಲ್ಲ, ಇಲ್ಲಿ ಹತ್ರ ಎಂತ ತಿನ್ಕೊಂಡು ಬಪ್ಪ ಎನ್ಸಿತ್ತು. ಕಡೆ ಮಧ್ಯಾಹ್ನಕ್ಕೆ ಎಲ್ಲರೂ ಒಂದು ಒಳ್ಳೆ ಊಟಕ್ಕೆಲ್ಲ ಈಗ ರಾಪ್ ಅಂತ ಎನ್ಸಿತ್ತು. ಸೊ ಅದು ಹೇಳ್ತಾ ಈಗ ನಾವು ನಮ್ಮ ಸ್ಕೂಟ್ರಂಗೆ ಹೋಗ್ಬಪ್ಪ ಒಂದು ರೌಂಡ್ ಎಂತ ತಿಂಬುಗೆ ಸಿಗುತ್ತೆ ಅಂದ್ಕೊಂಡು. ಅದು ನಮ್ಮದು ಬ್ರೇಕ್ಫಾಸ್ಟ್ ಆಗ್ತಿ ಇವತ್ತು. ಲೆಟ್ಸ್ ಗೋ. ಈಗ ನಮ್ಮ ಪ್ಲಾನ್ ಪ್ರಕಾರ ಇತ್ತಲ್ಲ, ನಮ್ಮ ಮನೆ ಹತ್ರ ಒಂದು ಉಡುಪಿ ರೆಸ್ಟೋರೆಂಟ್ ಇತ್ತು. ಆ ಉಡುಪಿ ರೆಸ್ಟೋರೆಂಟಿಗೆ ಹೋಗಿ ಎಂತ ಮನೆಯಂಗೂ ಉಡುಪಿದೆ ಊಟ, ಇಲ್ಲೂ ಒಂದು ಉಡುಪಿದೆ ಬ್ರೇಕ್ಫಾಸ್ಟ್. ಎಂತಾರು ದೋಸೆ ಮತ್ತೆ ಬನ್ಸ್ ಎಂತಾರು ಇದ್ರ ಕಾಮ ಅದನ್ನ ಎಂತಾರು ತಿಂಬಂತ ಎನ್ಸಿತ್ತು ಈಗ. ಸೊ ಪ್ಲಾನಂಗೆ ಒಂದು ಸಣ್ಣ ಟ್ವಿಸ್ಟ್, ನಾವೀಗ ಹೋದ ಇಪ್ಪತ್ತಿಗೆ ನಮ್ಗೊಂದು ಕೇರಳ ರೆಸ್ಟೋರೆಂಟ್ ಸಿಗ್ತಿಲ್ಲ. ನನ್ನ ಫ್ರೆಂಡ್ ಹೇಳ ಅಲ್ಲೊಂದು ಅಪ್ಪಮ್ ಎಂತ ಟ್ರೈ ಮಾಡ್ಲಿಕ್ಕಲ್ಲ, ಅಪ್ಪಮ್ ಮತ್ತು ಕಡಲೆಕರಿ ಅಂತಾರೆ, ಅದೆಲ್ಲ ಟ್ರೈ ಮಾಡದೇ ಇದ್ದಂಥ ಒಂದು ಐಟಮ್ಸ್. ಸೊ ಈಗ ಆ ಪ್ಲ್ಯಾನ್ನ ಒಂಚೂರು ಸಣ್ಣ ಮಾಡಿಫಿಕೇಶನ್ ಮಾಡಿ ನಾವೀಗ ಒಂದು ಕೇರಳ ಹೋಟೆಲಿಗೆ ಹೋಗ್ತಾ ಇತ್ತು. ಸಣ್ಣ ಹೋಟೆಲ್ ಆಗಿತ್ತು. ಸೊ ಬ್ರೇಕ್ಫಾಸ್ಟಿಗೆ ನಾವು ಕಡಲೆಕರಿ ಮತ್ತು ಅಪ್ಪಮ್ ತಗೊಂಡಿತ್ತು, ಅಪ್ಪಮ್ ಮತ್ತು ಕಡಲೆಕರಿ. ಆಗಿತ್ತು ನೋಡಿ, ನಾವು ಚೂರಿ ಜಾಸ್ತಿ ಮಸಾಲೆ ಇರುತ್ತೆ ಅಂತ ಅನ್ಸುತ್ತೆ, ಬದಿಲ್ಲ ಡೀಸೆಂಟ್ ಆಗಿ ಆಗಿತ್ತು. ಅಪ್ಪಮೂಲ ಆಗಿತ್ತು. ಇಲ್ಲಿದೊಂದು ನೀರಿದ ಕಲರ್ ಕಾಣಿ, ಇದು ಯಾವುದೋ ರೂಟ್ ಹಾಕಿ ಬೇರ್ ಹಾಕಿ ಅವ್ರು ನೀರು ಕೊಯ್ಸೋದು ಅಂದರೆ ಟಾನಿಕ್ ವಾಟರ್ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಎಲ್ಲ ಕೇರಳ ಹೋಟ್ಲಂಗೆಲ್ಲ ಹಿಂಗಿದ್ದೆ ನೀರು ಸಿಗ್ತದೆ. ಒಳ್ಳೆ ಭರ್ಜರಿ ಬ್ರೇಕ್ಫಾಸ್ಟ್ ಮಾಡಿ ಹಾಕಿದಿತ್ತು ಮಾರೆ. ಆರಲ್ಲ 3 ಅಪ್ಪಮ್ ತಿಂತು ನಾವು, ಭಾರಿ ಹಾಕಿದ್ವಿ. ಸೊ ಈಗ ಅದು ಹೇಳ್ತಾ ನಾವು ಮನೆಗೆ ಹೋಗಿ ನಮ್ಮದು ಸ್ವಲ್ಪ ಬೇರೆ ಕೆಲಸ ಎಲ್ಲ ಇತ್ತು, ಅದೆಲ್ಲ ಮಾಡುವ. ಅದರಿಂದ ಮುಂಚೆ ಎಂತಾರೊಂದು ರೆಗ್ಯುಲರ್ ಚಹಾ ಕುಡುಗೆ ಅಂತ ಪ್ರೋಗ್ರಾಮ್ ಇದ್ದಾಗ ಅಮ್ಮ. ಸೊ ಇವತ್ತು ನಮ್ಮ ಲಂಚಿಗೆ ಇತ್ತಲ್ಲ, ನಾವೆಂತ ಮಾಡಲೇ ಇಲ್ಲ. ಇವತ್ತು ಲಂಚಿಗೆ ಕೂಡ ನಾವು ಹೊರಗಿಂದ ಆರ್ಡರ್ ಮಾಡ್ತೆ. ಹ್ಯಾಂಗೆ ಒಂದು 2-3 ದಿನ ಮಾತ್ರ ಬೆಂಗಳೂರಂಗೆ ಇಪ್ಪದಲ್ಲ, ಒಂಚೂರು ಹೊರಗಿಂದ ಒಂಚೂರು ಟೇಸ್ಟ್ ಮಾಡುವಂತ ಅನಿಸುತ್ತೆ. ಸೊ ನಾವು ಇವತ್ತು ಬರ್ಗರಾಮ ಅಂತ ಒಂದು ಬರ್ಗರ್ ಜಾಯಿಂಟ್ ಇತ್ತು, ಅಲ್ಲಿಂದ ಆರ್ಡರ್ ಮಾಡಿದ್ದು ಚಿಕನ್ ಬರ್ಗರ್. ಭಾರಿ ಫೇಮಸ್ ಇರೋದು ಬರ್ಗರ್, ಅದಕ್ಕೆ ನನ್ನ ಫ್ರೆಂಡ್ ಕೂಡ ರಿಕಮೆಂಡ್ ಮಾಡಿದ್ದೀರ, ಅದಕ್ಕೆ ನಾವು ಒಂದು ತಗೊಂಡು ಒಂದು ಟ್ರೈ ಮಾಡುವಂತ ಎಣಿಸ್ತು. ಒಂದು ಕೈ ತೆಗೂ ಕಾಯಿಲ್ಲ ಅವರ. ಬಿಸಿ ಇತ್ತು. ತಪ್ಪದಿ ಒಂಚೂರು ಲೇಟ್ ಆಯ್ತಾರೆ ಅವರು, ಬಟ್ ಅಡ್ಡಿಲ್ಲ, ಇದನ್ನ ನಾವು ತಿಂದು ನಿಮ್ಗೆ ಹೇಳುತ್ತೆ ಹೇಗಿತ್ತಂತ. ಸೊ ಇರೋದೊಂದು ಬರ್ಗರ್ ಕೂಡ ಹೇಗಿತ್ತು ಅಂತ ಒಂದು ಟ್ರೈ ಮಾಡುವ. ನಾನು ಫಸ್ಟ್ ಟೈಮ್ ತಿಂಬೋದು ಇದೆ. ಟೇಸ್ಟ್ ಇತ್ತು. ಬರ್ಗರ್ ಸ್ವಲ್ಪ ಸಣ್ಣ ಇತ್ತು, 300 ರೂಪಾಯಿ ಬರ್ಗರ್ ಇದು, ಬಟ್ ಅಡ್ಡಿಲ್ಲ. ನೆಕ್ಸ್ಟ್ ಟೈಮ್ ನಾವು ಒಂಚೂರು ಡಬಲ್ ಪೇಟಿ ಯಾವ್ದಾರು ಇದ್ರೆ ಆರ್ಡರ್ ಮಾಡುವ. ಬಟ್ ಈ ಬರ್ಗರ್ ಆಗಿತ್ತು, ನಂಗೆ ಇಷ್ಟ ಆಯಿತು. ಸೊ ನಮ್ದು ಬರ್ಗರ್ ತಿಂದಾಯ್ತು, ಸಣ್ಣ ಬರ್ಗರ್ ಒಂದು ನಿಮಿಷದಂಗೆ ತಿಂದಾಯ್ತು. ಸೊ ಈಗ ನಮ್ಮ ಫ್ರಿಜ್ಜಂಗೆಲ್ಲ ಮೇಲೆ ಹೆರಿಗೆ ಒಂದು ಡೆತ್ ಬೈ ಚಾಕ್ಲೇಟ್ ಐಸ್ ಕ್ರೀಮ್ ಇಟ್ಟಿದ್ದು, ಐಸ್ ಕ್ರೀಮ್ ಕೇಕ್ ಮಿಕ್ಸ್ಚರ್ ಎಲ್ಲ ಅದು ನಮ್ಮ ನಿಶಾಂತ್ ಅವರು. ಅದನ್ನ ಒಂದು ಅದ್ರದ್ದು ತಿಂದು ಟೇಸ್ಟ್ ಕಾಮ. ನಂಗೆ ಸ್ವೀಟ್ ಅಂತೂ ಊಟ ಎಲ್ಲ ಆದ್ಮೇಲೆಲ್ಲ ಸ್ವೀಟ್ ಇದ್ರೆ ಭಾರಿ ಒಳ್ಳೇದೇ ಅಲ್ಲ. ಫಸ್ಟ್ ಇದನ್ನ ಒಂದು ಓಪನ್ ಮಾಡಿ ತಿಂದು ಕಾಮ. ಕಾಮಕ್ಲಾಗಿತ್ತು. ಭಾರಿ ಲಾಗಿತ್ತು. ಇದೊಂದು ಈಗ ಮೆಲ್ಲ ಫಿನಿಶ್ ಮಾಡಿ ಮತ್ತೆ ಎಂತ ಕೆಲಸ ಎಂತ ಇದ್ರೆ ಅದು ಮಾಡುವ. ಅಷ್ಟವರೆಗೆ ನಮ್ದು ಒಂದು ಡೆತ್ ಬೈ ಚಾಕ್ಲೇಟ್ ಕಣಿ, ಅದನ್ನ ಎಂಜಾಯ್ ಮಾಡುವ. ನಮ್ಮ ಅಮ್ಮ ಹೇಳೋದು ಸ್ವೀಟ್ ಮತ್ತು ಕೇಕ್ ಹಿಂಗಿದೆಲ್ಲ ಜಾಸ್ತಿ ತಿಂದ್ರೆ ಇತ್ತಲ್ಲ, ನೀರೆಲ್ಲ ಸಮ ಕುಡಿಕಂಬ, ಬಿಸಿ ನೀರು ಕುಡಿಕಂತ ಅವ್ರು ಹೇಳೋದು. ಬಟ್ ನಮ್ಮ ಹತ್ರ ಈಗ ಬಿಸಿ ನೀರಿಲ್ಲ, ಅದಕ್ಕೆ ನಾನು ಒಂದು 2 ಲೀಟರ್ ಬಾಟಲ್ ಇತ್ತು ಕಣಿ ಒಂದು. ಆಯ್ತು, ಈಗ ವಾಪಸ್ ಕೆಲ್ಸಕ್ಕಪ್ಪ. ಸೊ ಈಗ ನಾವು ನಮ್ಮ ಬೆಂಗಳೂರು ಮನೆಗೆ ಬಂದ್ರ ಮೇಲೆ ಇಲ್ಲಿದೆಲ್ಲ ಫೆಸಿಲಿಟೀಸ್ ಎಲ್ಲ ಒಂಚೂರು ಯೂಸ್ ಮಾಡ್ಕೊಂಡ್ಕಲ್ದ. ಮೇಯ್ನ್ ಫೆಸಿಲಿಟಿ ಅಂತಂದರೆ ಇಲ್ಲಿದೊಂದು ಸ್ವಿಮ್ಮಿಂಗ್ ಪೂಲ್. ಆ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿದ್ರೆ ಸರಿ ಅತ್ತ. ಸೊ ಈಗ ನಾವೊಂದು ಸಣ್ಣ ಪ್ಲ್ಯಾನ್ ಮಾಡಿದ್ದು, ರಪ್ಪ ಒಂದು 15-20 ನಿಮಿಷ ಒಂಚೂರು ಸ್ವಿಮ್ಮಿಂಗ್ ಮಾಡಿ ಒಂಚೂರು ನೀರಂಗೆ ಒಂಚೂರು ಆಟ ಆಡಿವಪ್ಪ ಅಂತ. ಮಕ್ಕಳುಗಳಿಗೆ ಒಂಚೂರು ಆಟ ಆಡಿವಪ್ಪ. ಇವತ್ತು ಯಾರು ಮಕ್ಕಳಿಲ್ಲ ಅಂತ ಇಲ್ಲ, ಸ್ವಲ್ಪ ನಮ್ಮ ಸ್ವಿಮ್ಮಿಂಗ್ ಪೂಲ್ ಸ್ವಲ್ಪ ಫ್ರೀ ಇತ್ತು, ಅದಕ್ಕೆ ಹೋಗಿ ಕಾಂಬ ಎಷ್ಟೊತ್ತವರಿಗೆಲ್ಲ ಆಟ ಆಡಿ ಬರ್ಲಕ್ಕಂತ. ಸೊ ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಪ್ಪದೇ ಇತ್ತಲ್ಲ, ಅದ್ರ ಹತ್ರ ಹಾಪೋದಿಗೆ ಒಂದು ಒಳ್ಳೆ ಎಕ್ಸೈಟ್ಮೆಂಟ್ ಮಾರೆ. ಎಲ್ಲ ರೆಡಿ ಇತ್ತು. ಒಂದು ಇದು ಹಿಡ್ಕೊಂಡಿದ್ದೆ, ನಂದು ಗೋರಿಲ್ಲ ಪಾಟ್ ತಗೊಂಡು ಹೋಗೋಕೆ ಮರ್ತೋಯ್ತು. ಸೊ ಇಷ್ಟು ದೊಡ್ಡದನ್ನ ಒಂದು ಹಿಡ್ಕೊಂಡು ಒಂದು ಸೈಡಂಗೆ ಇಟ್ಟು ಒಂದು ನಿಮಗೆಲ್ಲ ತೋರ್ಸಕ್ಕಲ್ಲ, ಒಂದು ವೀಡಿಯೋ ಮಾಡಕ್ಕೆ. ಅದು ಒಂದು ಟೈಮ್ ಲ್ಯಾಪ್ಸ್ ಅಂತಂದು ಕಾಂಬಲ್ಲ ಹೋಯ್. I did not get the this thing. I'll stop this.
ಸೊ ಆಗಳ ಒಂದು ಗಾಗಲ್ಸ್ ಹಾಕೊಂಬಕ್ಕೆ ಮರ್ತೋಯ್ತು ಮಾರೆ ನಂಗಿತ್ತಲ್ಲ ನೀರು ಒಳಗೆ ಹೊರಗತಿಗೆ ಕಣ್ಣು ಒಂಚೂರು ಕೆಂಪು ಆಯ್ತು, ಸ್ವಲ್ಪ ಇರಿಟೇಷನ್ ಆಯ್ತು ಈ ನೀರಾಗ. ಸೊ ನನ್ನ ಫ್ರೆಂಡ್ ಹೋಗಿ ಗಾಗಲ್ಸ್ ತಗೊಂಡು ಬಂದ, ಅವನಿಗೊಂದು ಥ್ಯಾಂಕ್ಸ್ ಹೇಳ್ಕೆ ಎಲ್ಲರೂ ನನ್ನ ಸೈಡಿಂದ ಒಂದು ಥ್ಯಾಂಕ್ಸ್ ಹೇಳಿ ಅವನಿಗೆ. ಅದಾದ್ರ ಮೇಲೆ ಮೋಸ್ಟ್ಲಿ ಇನ್ನೊಂದು 10-15 ನಿಮಿಷ ಇಲ್ಲಿ ಕೂತ್ಕೊಂಡು ಮತ್ತೆ ಮೇಲೆ ಹೊತ್ತು. ಈಗ ನಾವು ಫೋನ್ನ ಹಿಡ್ಕೊಂಡು ಪೂಲಿಗೆ ಬಂದ್ರ ಮೇಲೆ ಇತ್ತಲ್ಲ, ಅಂಡರ್ ವಾಟರ್ ಅಂತೂ ಕಂಪಲ್ಸರಿ. ಅದಕ್ಕೆ ಈಗ ಫಸ್ಟ್ ಒಂದು ನಮ್ಮ ಕಣ್ಣಿಗೆ ಪ್ರೊಟೆಕ್ಷನ್ ಹಾಕಿ, ಫೋನಿಗೆ ಅಂತ ಪ್ರೊಟೆಕ್ಷನ್ ಇಲ್ಲ ಯಾಕಂದ್ರೆ ಅದ್ರದ್ದು ಸ್ವಲ್ಪ ವಾಟರ್ ಪ್ರೂಫ್ ಫೋನ್ ಅಂತ ಹೇಳಿರಿ, ನೀರೊಳಗೆ ಹಾಪ. ಈಗ ಫಸ್ಟ್ ಒಂದು ಕಣ್ಣಿದೊಂದು ಸರಿ ಮಾಡ್ಕೊಂತೆ. ನೀರಿತ್ತಲ್ಲ ಮೊದಲಿನಷ್ಟು ಕ್ಲಿಯರ್ ಇಲ್ಲ, ಮೊದಲು ಭಾರಿ ಒಳ್ಳೆ ಕ್ಲಿಯರ್ ನೀರು ಇರ್ತಿದ್ದು, ಯಾಕೋ ಇದನ್ನ ಮೇಂಟೈನ್ ಮಾಡೋದಿಲ್ಲ ಏನೋ ಈಗ, ಜಾಸ್ತಿ ಜನ ಬತ್ತಲಿ ಏನೋ ಸ್ವಿಮ್ಮಿಂಗ್ ಪೂಲಿಗೆ. ಬಟ್ ಲೆಟ್ಸ್ ಸಿ. ಅದಕ್ಕೆ ಸಾಕೇನೋ ಜಾಸ್ತಿ ಡಿಪ್ ಮಾಡೋದು ಬೇಡ. ಸೊ ನಾವೊಂದು ಆ್ಯಕ್ಚುಲಿ 15-20 ನಿಮಿಷ ಬಂದು ಒಂದು ಸ್ವಿಮ್ಮಿಂಗ್ ಮಾಡತ್ತಂತ ಎಣಿಸಿದ್ದು. ಆರು ಇಲ್ಲಿ ಇಳಿದ್ರ ಮೇಲೆ ಇತ್ತಲ್ಲ 1 ಗಂಟೆ ಜಾಸ್ತಿ ಆಯ್ತು ನಾವು ಇದ್ರೊಳಗಿದ್ದು. ಚಳಿಯೂ ಆತೈತೆ ಯಾಕಂದ್ರೆ ಬೆಂಗಳೂರು ವೆದರ್ ಒಂಚೂರು ಈಗ ಕೋಲ್ಡ್ ಇತ್ತು. ಬಟ್ ನಾನು ಎಣಿಸಿದಷ್ಟು ಕೋಲ್ಡ್ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದೀರಿ ಮೊನ್ನೆ ಮಳೆ ಎಲ್ಲ ಬಂದಿತ್ತು ನಮ್ಗೆ ಕೋಲ್ಡ್ ಇರುತ್ತಂತ. ಅಷ್ಟಿಲ್ಲ, ಬಟ್ ಆದರೂ ನೀರಿಂದಾಗೆ ಹೆರ್ಗೆ ಬಂದದಷ್ಟೇ ಅಲ್ಲ, ಫುಲ್ ಕೋಲ್ಡ್ ಆತೈತೆ. ಒಂಚೂರೆಲ್ಲ ಸ್ವಲ್ಪ ಮುಖ ಮೈಯೆಲ್ಲ ಒರೆಸ್ಕೊಂಡು ಮತ್ತು ಮೇಲಪ್ಪ. ಈಗ ನಾವು ನಮ್ಮ ಬೆಂಗಳೂರು ಮನೆಗೆ ಬಂದ್ರ ಮೇಲೆ ನಿಮ್ಗೆ ಗೊತ್ತಿತ್ತಲ್ಲ, ನಮ್ಮ ಮನೆ ಎದುರು ಒಬ್ರು ಚೇಟನ್ದು ಬೇಕ್ರಿ ಇತ್ತು. ಆ ಬೇಕ್ರಿ ಹಂಗೆ ನಾವು ಒಂದು ಚಹಾ ಕೊಟ್ಟಿದ್ರೆ ಅದು ಕರೆಕ್ಟ್ ಆಗ್ತಿಲ್ಲ. ಸೊ ಈಗ ನಾವು ಹೊರಟಿದ್ದು ನಮ್ದೊಂದು ಚಹಾ ಬಂದಿತ್ತು, ನಾನು ಮೊದಲು ಅದೊಂದು ತಗೊಂಡೆ, ಅದರೊಟ್ಟಿಗೆ ಒಂದು ಚಾಕ್ಲೇಟ್ ಕೇಕ್ ಕೂಡ ತಗೊಂಡೆ. ಈಗ ಮತ್ತೆ ಇದು ಕಾಂಬಿನೇಷನ್. ಸೊ ನಮ್ದು ಅದು ಮೋಮೋಸ್ ಪ್ಲಾನ್ ನಾವು ಒಂದು ಸಣ್ಣದು ಕ್ಯಾನ್ಸಲ್ ಮಾಡಿಬಿಟ್ಟು, ಯಾಕಂದ್ರೆ ಅದು ತುಂಬ ರಶ್ ಇದ್ದಾರೆ. ಈಗ ಎಂತ ಮಾಡ್ತಂದ್ರೆ ಅಲ್ಲಿ ಹತ್ತಿರ ಇನ್ನೊಂದು ಅಂಗಡಿ ಇತ್ತು, ಜ್ಯೂಸ್ ಎಲ್ಲ ಸಿಗುತ್ತೆ, ಅಲ್ಲಿ ನಾವು ಎಗ್ ಬೋಂಡ ತಗೊಂಡಿತ್ತು. ಸೊ ಇವತ್ತು ನಾವು ಮನೆಯಂಗೆ ಯಾವುದೋ ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇತ್ತು, ಪೋರ್ಕ್ ಹಂಗೆ. ಸೊ ಅದು ತಪ್ಪಕ್ಕೆ ಈಗ ನಾವು ಪೋರ್ಕ್ ಅಂಗಡಿಗೆ ಹೋಗ್ತಾ ಇತ್ತು, ಅದು ಎಲ್ಲಂತ ನಮಗೂ ಗೊತ್ತಿಲ್ಲ, ಹುಡ್ಕೊಂಡು ಹೋಗಿ. ಈಗ ಒಳ್ಳೆ ಮೀಟ್ ಸಿಕ್ತು ನಮಗೆ ಪೋರ್ಕ್ ಇದು, ಅದನ್ನ ತಗೊಂಡು ಈಗ ಮನೆಗೆ ಹೋಗ್ತಿತ್ತು. ಇನ್ನು ನಾವು ಎಂತೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಅದು ತೋರಿಸ್ತೀವಿ ನಿಮಗೆ ಕಾಣಿಯಾಗ. ಫಸ್ಟ್ ಪ್ರಿಪ್ರೇಷನ್ ಆಗ್ತೈತಿ. ಈಗ ಇದನ್ನ ಬಾಯ್ಲ್ ಮಾಡ್ತಾ ಇತ್ತು. ಬಾಯ್ಲ್ ಮಾಡೋ ಡಿಪಾರ್ಟ್ಮೆಂಟ್ ಇವ್ರದ್ದು, ನಮ್ದು ಆಕ್ಚುಲ್ ಶೆಫ್ ಕಡೆಗೆ ಬರ್ತಾರೆ ಹೆರ್ಗೆ. ಈಗ ಅವ್ರು ಒಂಚೂರು ಪ್ರಿಪ್ರೇಷನ್ ಮಾಡ್ತಾ ಇದ್ರು, ಅವ್ರದ್ದು ಒಂಚೂರು ಯೋಗ. ಸೂಶೆಫ್ ಮೇನ್ ಶೆಫ್ ಈಗ ಒಂಚೂರು ಯೋಗ ಎಲ್ಲ ಮಾಡಿ ಒಂಚೂರು ಪ್ರಿಪೇರ್ ಆಗ್ತಾ ಇದ್ವಿ. ವಾಟ್ ಇಸ್ ದಿಸ್ ನೌ? Now this is the hottest chili in India, Bhoot Jolakya. Bhoot. This we actually got from a friend's farm. Where? A friend's farm from Assam. Assam से ही लाया? Yeah, Assam से ही लाया. I like it. इसका बस थोड़ा सा like you shouldn't add the seeds, otherwise it's going to get really spicy. So ಇವತ್ತು ನಮ್ಮ ಡಿಶ್ಗೆ ನಾವು ಇದು ಹಾಕ್ತಾ ಇತ್ತು. Yeah, we are going to put this, but we will not add the seeds because then it's like terrible. ಇದೊಂದು ಮಾಸ್ಟರ್ ಪೀಸ್, ಇದು ಒಂದು ಕಾಂಬ ನಾವು ಇವತ್ತು ಹ್ಯಾಂಗ್ ಮಾಡುತ್ತಂತ ಎಲ್ಲ ನಿಮ್ಗೊಂದು ಇದ್ರದೊಂದು ನಾನೊಂದು ಶಾರ್ಟ್ ಕೂಡ ಮಾಡ್ತೇವೆ ವಿಡಿಯೋ, ಅದು ನೀವು ಕಾಣಿ. ಈಗ ಇದೆಂತ? This is also a variety of lemon called cashew lemon. So like the flavor, the aroma of the lemon is little bit like the cashew fruit. Oh. Yeah, like our friend got it. Same guy who got the Bhoot Jolakya got us this also. Nice. ಸೊ ನಮ್ದು ಪೋರ್ಕ್ ಕುಕ್ ಮಾಡಿ ಆಯ್ತು, ಮಸಾಲ ಎಲ್ಲ ಹಾಕಿ. ಇನ್ನು ನಾವಿಬ್ರು ವೇಟ್ ಮಾಡ್ತಾ ಇತ್ತು. ಇವತ್ತಿನ ಡಿಶ್ ಎತ್ಗಣಿ, ಅದ್ರದ್ದು ಸ್ಪೆಷಾಲಿಟಿ ಅಂತಂದ್ರೆ ಇವೆರಡು. ಒಂದಿದು ಭೂತ್ ಜೋಲಕಿಯ, ಇದು ವರ್ಲ್ಡ್ಸ್ ಸ್ಪೈಸಿಯೆಸ್ಟ್ ಚಿಲ್ಲಿ, ನ್ಯಾಚುರಲಿ ಗ್ರೋನ್. ಕರೆಕ್ಟ್. ಮತ್ತೆ ಅದು ಗ್ರೀನ್ ಕಲರ್ ಇದ್ ಕಣಿ, ಅದು ಲೈಮ್. ಅದು ಅಲ್ಲದೆ ಮನೆಯಂಗೆಲ್ಲ ಬೆಳೆದಲ್ಲ, ಇದು ಅಸ್ಸಾಮಿಂದ ಬಂದದ್ದು ಇವೆರಡು. ಕ್ಯಾಶ್ಯೂ ಲೈಮ್. ಥ್ಯಾಂಕ್ ಯು. ಕಾಜಿ ನೀಮು ಅಂದ್ರೆ ಇದೆ. ಅದರೊಟ್ಟಿಗೆ ಗಾರ್ಲಿಕ್ ಇತ್ತು, ಅದು ಇಲ್ಲಿದೆ ನಮ್ಮ ಸೂಪರ್ ಮಾರ್ಕೆಟ್. ಇದು ನಮ್ದೊಂದು ವಾಕಿಂಗ್ ಬೆಂಕಿ ಹಚ್ಚಿ ಆಯ್ತು. ಎಸ್. When you're using a wok like this, try to find something which is thinner and the biggest flame. जितना बड़ा उसका flame होगा, the better it is. ಸೊ ಇದಕ್ಕೀಗ ಪೋರ್ಕ್ ಹಾಕಿ ಆಯ್ತು, ಮತ್ತೆ ರೆಡ್ ಆನಿಯನ್ ಕೂಡ ಹಾಕಿ ಆಯ್ತು. ವೈಟ್ ಆನಿಯನ್ ಏನು ಆಯ್ತಾ? White and red already. ಸಾರಿ. ಸೊ ಇಲ್ಲಿ ನಮ್ಮ ಶೂಸ್ ಶೆಫ್ ಅವ್ರದ್ದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ರು. ಸೊ ಇದೀಗ ಅವ್ರು ಬ್ಯಾಂಬೂ ಶೂಟ್ಸ್ ಹಾಕ್ತಾ ಇದ್ರು. ಸೊ ನಮ್ದು ವರ್ಲ್ಡ್ಸ್ ಹಾಟೆಸ್ಟ್ ಪೆಪ್ಪರ್, ವರ್ಲ್ಡ್ಸ್ ಹಾಟೆಸ್ಟ್ ಮೆಣಸನ್ನ ಕಟ್ ಮಾಡಿ ಆಯ್ತು. ಇದನ್ನ ಇನ್ನು ನೆಕ್ಸ್ಟ್ ಹಾಕೋದು. ವಾವ್,
ಫೈನಲಿ ನಮ್ದು ಪೋರ್ಕ್ ಕೊರಿಯನ್ ಡಿಶ್ ರೆಡಿ ಇತ್ತು. ನೀರೇ ಅಸ್ಸಾಮೀಸ್ ಆಯ್ತು. ಫೈನಲಿ ನಮ್ಮ ಪೋರ್ಕ್ ಅಸ್ಸಾಮೀಸ್ ಡಿಶ್, ಸ್ಪೆಷಲ್ ಅಸ್ಸಾಮೀಸ್ ಡಿಶ್ ರೆಡಿ ಇತ್ತು. ಮಾಡೋದು ಶೆಫ್ ಇಲ್ಲಿದ್ರು, ಶೆಫ್ ಇಲ್ಲಿದ್ರು. ಲೈಮ್ ಸ್ಮೆಲ್ ಕೂಡ ಎಷ್ಟು ಲಾಗಿತ್ತು, ಬಾರಿ ಲೈಕ್ ಬಾರಿ ಫ್ರೆಶ್ ಲೈಮ್ ಸ್ಮೆಲ್ ಅದು. ಸೊ ಈಗ ಗಂಟೆ 12:30 ಆಯ್ತು. 12:30ಗೆ ನಮ್ದು ಊಟ ಎಲ್ಲ ರೆಡಿ ಇತ್ತು. ನಮ್ಮ ಪೋರ್ಕ್ ಸ್ಪೆಷಲ್ ಡಿಶ್ ಇವ್ರು ಮಾಡಿರು, ಅಸ್ಸಾಮೀಸ್ ಸ್ಪೆಷಲ್ ಡಿಶ್ ಅಂಬ್ರಿದು. ಅದಕ್ಕೆ ಅದೊಂದು ಚಿಲ್ಲಿ ಹಾಕಿರೋದ ಬೂಟ್ ಜೋಳಕ್ಕೆ, ಅದು ವರ್ಲ್ಡ್ಸ್ ಸ್ಪೈಸಿಯೆಸ್ಟ್ ಚಿಲ್ಲಿ ಅದು. ಸೊ ಈಗ ಇದು ರೆಡಿ ಇತ್ತು ನಮ್ಮ ಸರ್ವಿಗೆ. ಸೊ ಈಗ ಇದನ್ನ ತಿಂತ ನೆಟ್ಫ್ಲಿಕ್ಸ್ ಹಂಗೆ ಎಂತಾರು ಒಂದು ಕಂಡು ಒಂದು ಒಳ್ಳೆ ಚಿಲ್ ಮಾಡೋ ಪ್ಲಾನ್ ಆಗಿತ್ತು. ಈಗ ಇನ್ನೂ ನಂದು ಎಡಿಟಿಂಗ್ ಎಲ್ಲ ಇಲ್ಲ, ಅದೆಲ್ಲ ಕಡಿ ಕಾಂಬ ನಾವು Very good. It's not very spicy. It's very low. ಸೊ ಈಗಷ್ಟೇ ನಾನು ಆ ಬೂಟ್ ಜೋಳಕ್ಕೆ ಇತ್ತಲ್ಲ ಅದ್ರದ್ದೊಂದು ಸಣ್ಣ ಪೀಸ್ ಟ್ರೈ ಮಾಡಿದ್ದು. ಅದ್ರದ್ದು ಸ್ಪೈಸ್ ಇತ್ತಲ್ಲ, ಇನ್ನೊಂದು ಐಸ್ ಕ್ರೀಮ್ ಅಂತ ತಿಂದರೆ ಸರಿ ಆಯ್ಕದು, ಇಲ್ಲದೇ ರಾತಿಲ್ಲ ತುಂಬ ಸ್ಪೈಸಿ ಇತ್ತು. ಇಟ್ಸ್ ಲೈಕ್ ಆ್ಯಕ್ಚುಲಿ ಬರ್ನಿಂಗ್, ಎವ್ರಿವೇರ್ ಇಟ್ಸ್ ಬರ್ನಿಂಗ್ ನಾವು. Don't touch your face, don't touch your eyes. ಸೊ ಈಗ ನಮ್ಮದು ಸ್ಪೆಷಲ್ ಡಿಶ್ ಕೂಡ ತಿಂದಾಯ್ತು, ಎಲ್ಲ ಫಿನಿಶ್ ಆಯ್ತು, ನೈಟ್ ಡಿನ್ನರು ಆಯ್ತು. ಇದೆಲ್ಲ ತಿಂದಾದ್ಮೇಲೆ ಇವತ್ತಿನ ಬ್ಲಾಗ್ ನಾವು ಇಲ್ಲೇ ಎಂಡ್ ಮಾಡ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಚಾನಲ್ ನೀವು ಫಸ್ಟ್ ಟೈಮ್ ಬಪ್ಪುದಾರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿಬಿಡಿ. ಥ್ಯಾಂಕ್ ಯು ಅಂತ ಪುನಃ ಹೇಳ್ತಾ ಗುಡ್ ನೈಟ್, ಬಾಯ್.